ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಅಥವಾ ಅಕ್ಷರಮಾಲೆಯ ಬಗ್ಗೆ ಹೇಳಲಾಗಿದೆ. ಕನ್ನಡ ಭಾಷೆಯನ್ನು ಓದೋಕೆ, ಬರೆಯೋಕೆ ಮತ್ತು ಮಾತನಾಡೋಕೆ ಅಕ್ಷರಗಳು ತುಂಬ ಮುಖ್ಯ. ಈ ಅಕ್ಷರಗಳ ಒಂದು ಸಮೂಹವನ್ನು ಅಥವಾ ಗುಂಪನ್ನು ನಾವು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರಿತೇವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದೆ. ಈ ಅಕ್ಷರಗಳನ್ನು ನಾವು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು ಅಂತ 3 ಭಾಗಗಳನ್ನು ಮಾಡಿದ್ದೇವೆ. ಈ ಭಾಗಗಳು ಯಾವುದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಈ ವರ್ಣಮಾಲೆಯನ್ನು ಸರಿಯಾಗಿ ಕಲಿತ್ರೆ ಪದಗಳನ್ನು ರಚಿಸ್ಬೋದು, ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬರಿಬಹುದು ಮತ್ತು ಕನ್ನಡವನ್ನು ಸುಲಭವಾಗಿ ಕಲಿಬಹುದು. ಈಗ ಕನ್ನಡ ವರ್ಣಮಾಲೆ 49 ಅಕ್ಷರ ಇದೆ ಅಂತ ಹೇಳಿದೆ. ಈ 49 ಅಕ್ಷರಗಳು ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ, ಕ, ಖ, ಗ, ಜ್ಞ, ಚ, ಜ, ಜ್ಞ, ಟ, ಠ, ಡ, ಣ, ತ, ಥ, ದ, ನ, ಪ, ಫ, ಬ, ಮ, ಯ, ರ, ಲ, ವ, ಶ, ಸ, ಹ, ಲ. ಈ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.